ಆಹಾ, ಹೆಂಡತಿ ಅಂದರೆ ಎಷ್ಟು ಪ್ರೀತಿ ಇವ್ರಿಗೆ. ನನ್ನ ಗಂಡನೂ ಇದ್ದಾರ, ಎತ್ಕೊಳ್ಳಿ ಅಂದರೆ ಕೈ ನೋವುತ್ತೆ ಅಂತಾರ, ಮುತ್ಕೊಡಿ ಅಂದರೆ ಬಾಯಿ ನೋವುತ್ತೆ ಅಂತಾರ. ಪವಿತ್ರ, ಇಂಥ ಗಂಡನ ಪಡೆಯೋಕೆ ನೀನು ನಿಜವಾಗ್ಲೂ ಅದೃಷ್ಟ ಮಾಡಿದ್ಯಮ್ಮ. ನಿಜ, ಇವ್ರು ಯಾವಾಗ್ಲೂ ಹೀಗೇನೆ. ನಿಂತ್ರೆ ಎಲ್ಲನ್ ಕಾಲ್ ಸೌದೋಗುತ್ತೋ ಅನ್ನೋ ತರ ಆಡ್ತಾರೆ. ಮತ್ತೆ ನಮ್ಮ ಅಣ್ಣ ಅಂದ್ರೆ ಸುಮ್ನೆನಾ? ಅಲ್ಲದೆ ಪೊಲೀಸ್ ಕೆಲ್ಸದಲ್ಲಿ ಮನೆಗೆ ಬರೋಕೆ ಟೈಮ್ ಇರಲ್ಲ, ಅಂಥದ್ರಲ್ಲಿ ಹೆಂಡತಿನ ಪ್ರೀತಿ ಮಾಡೋಕೆ ಟೈಮ್ ಸಿಗುತ್ತಾ? ಆ ಕತೆ ಏನ್ ಕೇಳ್ತೀರಾ? ಮನೇಲಿರ್ಲಿ ಸ್ಟೇಷನ್ ಅಲ್ಲಿರ್ಲಿ 3 ಹೊತ್ತು ನಂದೇ ಜಪ ಇವ್ರಿಗೆ. ನನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಇನ್ನೇನು ಇಲ್ಲ ಅನ್ನೋ ತರ ಆಡ್ತಾರೆ. ಯು ಆರ್ ರೈಟ್ ಪವಿತ್ರ. ಕರೆಕ್ಟಾಗಿ ಹೇಳಿದೆ. ದೇವ್ಗೆ ನಿನ್ನ ಬಿಟ್ಟು ದೇವ್ಗೆ ಬೇರೆ ಪ್ರಪಂಚನೇ ಇಲ್ಲ ಅಲ್ವಾ ದೇವ್? ಸರಸ್ವತಿ ನೀವು ಊರಲ್ಲಿಲ್ಲ ಅಂತ ಹೇಳಿದ್ಲು. ಎಸ್, ನಾನೇ ಹಾಗೆ ಹೇಳಕ್ಕೆ ಹೇಳಿದೆ. ಆಚೆ ಹೋಗೋದಿತ್ತು, ನೀವಿಬ್ರು ಬರ್ತಾ ಇದ್ರಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಸರು, ಲಕ್ಷ್ಮಿ, ಕಾಫಿ ತಿಂದು ಇಲ್ಲೇ ಸರ್ವ್ ಮಾಡ್ತೀರಾ? ಬನ್ನಿ ಒಳಗೆ. ಏಜೆ, ನೀವು ನಮಗೋಸ್ಕರ ಇಲ್ಲೇ ಉಳ್ಕೊಂಡಿದ್ದೀರಾ ಅಂದ್ರೆ ಇಟ್ಸ್ ರಿಯಲಿ ಅ ಸರ್ಪ್ರೈಸ್. ಇನ್ಫ್ಯಾಕ್ಟ್ ನನ್ನ ಕಡೆಯಿಂದ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅದಕ್ಕೆ ಸರುಗೆ ಹೇಳಿ ನಿಮ್ಮನ್ನ ಕರೆಸಿದ್ದೆ. ದೇವ್, ಯಾಕೆ ತುಂಬ ಬೆವರ್ತಾ ಇದೆಯಾ? ಇಟ್ಕೊ, ಮತ್ತೆ ಬೇಕಾ? ಪವಿತ್ರ, ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮನ್ನು ಕೇಳಕ್ ಹೇಳಿದ್ರು. ಗುಡ್. ದೇವ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನು ಹೇಳಿ? ಇಲ್ಲಿ ಬೇಡ, ಮೇಲೆ ರೂಮಲ್ಲಿ ಕಾಯ್ತಾ ಇರ್ತೀನಿ. ಒಂದು ಪ್ರೊಫೆಷ್ನಲ್ ವಿಷಯದ ಬಗ್ಗೆ ಪರ್ಸ್ನಲ್ ಆಗಿ ಮಾತಾಡಬೇಕು. ಅಲ್ಲ, ಆಮೇಲೆ ಸಿಗ್ತೀನಮ್ಮ. ನೀವಿಬ್ರು ಫ್ರೆಶ್ ಅಪ್ ಆಗಿ, ಅಷ್ಟ್ರಲ್ಲಿ ನಾವಿಬ್ರು ಊಟಕ್ಕೆ ರೆಡಿ ಮಾಡ್ತೀವಿ. ರೀ, ಏಜೇನೋ ಮಾತಾಡ್ಬೇಕು ಅಂದ್ರಲ್ಲ, ಹೋಗಿ ಮಾತಾಡ್ಕೊಂಡು ಬನ್ನಿ. ಇಲ್ಲ, ನನಗೆ ಸ್ವಲ್ಪ ಕೆಲಸ. ಅಣ್ಣ, ಹೆಂಡತಿ ಜೊತೆ ಬಂದ್ಮೇಲೆ ಗಂಡಸರು ತಮ್ಗೆ ಕೆಲಸ ಇದೆ ಅನ್ನೋದನ್ನ ಮರ್ತ್ ಬಿಡ್ಬೇಕಾಗ್ತದೆ, ಸರಿನಾ? ಹೋಗ್ರಿ, ಅವ್ರು ಕಾಯ್ತಿರ್ತಾರೆ. ಹೋಗಿ ಮಾತಾಡ್ಕೊಂಡು ಬನ್ನಿ. ಹೋಗ್ರಿ. ನೀವು ಊರಲ್ಲಿದ್ದೀರಾ ಅಂತ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಕಾಲಿಡ್ತಿರ್ಲಿಲ್ಲ ನಾನು. ಈಗೇನು ನನ್ನ ಹೆಂಡತಿಗೆಲ್ಲ ವಿಷಯ ಹೇಳಬೇಕು ಅಂತ ತಾನೇ ನಮ್ಮ ಮನೇಲಿ ಕರೆಸಿರೋದು. ನೋಡಿ, ಇದು ನನ್ನ ಪರ್ಸ್ನಲ್ ವಿಷಯ. ಇದರಲ್ಲಿ ನೀವು ತಲೆ ಇಡೋ ಅಗತ್ಯ ಇಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋನು. ಪವರ್ ಯೂಸ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಗೊತ್ತಿರಲಿ. ನೀವಿನ್ನೂ ಪವರಲ್ಲೇ ಇರ್ತೀನಿ ಅನ್ಕೊಂಡಿದ್ದೀರಾ ಮಿಸ್ಟರ್ ದೇವ್? ಸರ್, ಅಧಿಕಾರ ಇರೋದು ಜನರಿಗೆ ಉಪಯೋಗ ಮಾಡಲಿ ಅಂತ, ನೀವು ದುರುಪಯೋಗ ಮಾಡ್ಕೊಳ್ಳಿ ಅಂತಲ್ಲ. ಸರ್, ಏಜೆ ನಿಮ್ಮ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಅದ್ರ ಬಗ್ಗೆ ನೀವಿನ್ನೂ ಆ್ಯಕ್ಷನ್ ತಗೊಂಡಿಲ್ವಾ? ಕಂಪ್ಲೇಂಟ್? ಸರ್, ಆ ಕಂಪ್ಲೇಂಟ್ ಬಗ್ಗೆ ಈ ಯೂನಿಫಾರ್ಮ್ ಇರಬೇಕಾಗಿರೋದು ತಪ್ಪನ್ನ ತಿದ್ದೋರ್ ಮೈ ಮೇಲೆ, ತಪ್ಪನ್ನೇ ಮೈಗೂಡಿಸ್ಕೊಂಡಿರೋರ್ ಮೈ ಮೇಲಲ್ಲ. ಈ ಕ್ಷಣದಿಂದ ಈ ಯೂನಿಫಾರ್ಮ್ ನಿಮ್ಮ ಮೈ ಮೇಲೆ ಇರಬಾರ್ದು. ಇಟ್ಸ್ ಅನ್ ಆರ್ಡರ್. ಸರ್ ಪ್ಲೀಸ್, ನಾನು ಹೇಳಿದಷ್ಟು ಮಾಡಿ. ಯೂನಿಫಾರ್ಮ್
ಮಿಸ್ಟರ್ ದೇವ್, ನೀನು ಪವರ್ ಬಗ್ಗೆ ಮಾತಾಡ್ತಿದ್ದಲ್ಲ. ಪವರ್ ಅನ್ನೋದು ಅಧಿಕಾರದ ಮತ್ತಲ್ಲಿರೋರಿಗೆ ಬರುವಂಥದ್ದಲ್ಲ, ಎದೆಯಲ್ಲಿ ಗತ್ತಿರೋಂಥವ್ರಿಗೆ ಬರುವಂಥದ್ದು. ಏಜೆ ನಮ್ಮ ಸೊಸೈಟಿಗೆ ಒಂದು ರೋಲ್ ಮಾಡಲ್ ಇದ್ದ ಹಾಗೆ. ಅವರನ್ನು ನೋಡಿ ಬದುಕೋದನ್ನು ಕಲಿಬೇಕೇ ಹೊರತು ಅವ್ರ ವಿರುದ್ಧವಾಗಿ ಬದುಕ್ತೀನಿ ಅನ್ನಬಾರ್ದು. ಐ ಹೋಪ್ ಯು ಗೆಟ್ ದ ಪಾಯಿಂಟ್. ಏಜೆ, ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ರಾಜಾರಾಮ್, ವೆರಿ ಕೈಂಡ್ ಆಫ್. ಮೈ ಪ್ಲೆಜರ್. ಬರ್ತೀನಿ. ತಪ್ಪು ಮಾಡಿಬಿಟ್ರಿ ನೀವು. ಕರೆಕ್ಟ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಾಡಿದ ತಪ್ಪನ್ನ ಸರಿ ಮಾಡ್ಕೋಬೇಕಲ್ಲ. ಸೊಸೆ ಅಣ್ಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ. ಈಗಿಂದೀಗಲೇ ಆ ರೇವತಿ ಅನ್ನೋ ಹುಡುಗಿ ಹತ್ರ ಹೋಗಿ ಇರೋ ಸತ್ಯ ಹೇಳಿ ದೂರ ಇರಬೇಕು. ಇಲ್ಲ ಅಂದರೆ ಬರೀ ನಿನ್ನ ಹೆಂಡತಿಯಲ್ಲ, ಪ್ರಪಂಚದಲ್ಲಿರೋ ಯಾವ ಹುಡುಗಿ ಹತ್ರ ಹೋಗೋ ಯೋಚನೆನೂ ಮಾಡಬಾರ್ದು. ಹಾಗೆ ಮಾಡ್ಬಿಡ್ತೀನಿ. 4 ಗೋಡೆ ಮಧ್ಯೆ ನಿನ್ನ ಯೂನಿಫಾರ್ಮ್ ಬಿಚ್ಚಿಸ್ತವನಿಗೆ ನಿನ್ನ ಬಟ್ಟೆ ಬಿಚ್ಚಿಸಿ ನಡು ಬೀದಿಲಿ ನಿಲ್ಲಿಸೋದು ಕಷ್ಟ ಅಲ್ಲ. ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಹೇಳಿದ ಕೆಲಸ ಮುಗಿಬೇಕು. ಇಲ್ಲ ಅಂದರೆ 31ನೇ ನಿಮಿಷ ನಾನು ನಿನಗೆ ಹೇಳಿರೋ ಗತಿಯಾಗಿರುತ್ತೆ. ನಾನು ಕೊಟ್ಟಿರೋ 30 ನಿಮಿಷದಲ್ಲಿ 10 ಸೆಕೆಂಡ್ ಮುಗೀತು. ನಾನು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀನಿ ಲೀಲಾ. ನನ್ನ ತಂಗಿನ ಆ ದೇವಿಂದ ಕಾಪಾಡಬೇಕು. ಈಗ ನಿನ್ ಸರ್ದಿ. ನಮ್ಮ ಮನೆಯವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ. ನೀ ಬೆಟ್ಟದ ಹೂ, ನಾ ಮರಳಿನ ಮುಳ್ಳು, ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು.